ಪ್ರೀತಿಯ ಸ್ನೇಹಿತರೆ, ಶರಣಾರ್ಥಿ ಸ್ನೇಹಿತರೆ, ಇವತ್ತಿನ ನಮ್ಮ ಒಂದು ಜಾಬ್ ಸರ್ಚಿನಲ್ಲಿ ಏನಪ್ಪಾ ಅಂತಂದ್ರೆ ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ 2025 ಅಧಿಸೂಚನೆ ಪ್ರಕಟವಾಗಿದೆ. ಇದರಲ್ಲಿ ಯಾವೆಲ್ಲ ಹುದ್ದೆಗಳ ಕರೆದಿದ್ದಾರೆ ಮತ್ತು ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ, ವಯೋಮಿತಿ, ಅರ್ಜಿ ಸಲ್ಲಿಕೆ ದಿನಾಂಕ, ಹುದ್ದೆಗಳ ಬಗ್ಗೆ ಮಾಹಿತಿ. ಇದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಸಂಸ್ಥೆಯಿಂದ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ತಾವುಗಳು ಇಲ್ಲಿ ಗಮನಿಸಬಹುದು, ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ 2025 ಅಧಿಸೂಚನೆ ಪ್ರಕಾರ 210 ಹುದ್ದೆಗಳಿರ್ತಕ್ಕಂಥದ್ದು. ನೋಡಿ, ಅಪ್ಲೈ ಫಾರ್ ದ 210 ಹುದ್ದೆಗಳಿರ್ತಕ್ಕಂಥದ್ದು. ಯಾವೆಲ್ಲ ಹುದ್ದೆಗಳಪ್ಪ ಅಂದ್ರೆ ಅಪ್ರೆಂಟಿಸ್ ಟ್ರೈನಿ ಹುದ್ದೆಗಳಿರ್ತಕ್ಕಂಥದ್ದು. ನೋಡಿ, 1 ವರ್ಷಗಳ ಕಾಲ ಅಪ್ರೆಂಟಿಸ್ ಟ್ರೈನಿ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಹಾಗಾದ್ರೆ ಇಲ್ಲಿ ಎದರಲ್ಲಿ ಹುದ್ದೆಗಳು ಕರೆದಿದ್ದಾರೆ ಮತ್ತು ಎಲ್ಲಿ ಕರೆದಿದ್ದಾರೆ ಅಂತ ನಾವು ಮಾಹಿತಿ ನೋಡಿದ್ರೆ ತಾವುಗಳಲ್ಲಿ ಗಮನಿಸಬಹುದು. 210 ಹುದ್ದೆಗಳಿರ್ತಕ್ಕಂಥದ್ದು ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ ರಿಕ್ವೈರ್ಮೆಂಟ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾದ್ರೆ ಎಲ್ಲಿ ಕರೆದಿದ್ದಾರಪ್ಪ ಅಂತಂದ್ರೆ ತಾವುಗಳಲ್ಲಿ ಗಮನಿಸಬಹುದು, ಉತ್ತರ ಕನ್ನಡ ಅಂತ ಅಂದ್ರೆ ನಾವಿಲ್ಲಿ ಕಾರವಾರದಲ್ಲಿರ್ತಕ್ಕಂಥ ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ ರಿಕ್ವೈರ್ಮೆಂಟ್ 2020. ನೋಡಿ, ಉತ್ತರ ಕನ್ನಡ ಅಂದ್ರೆ ಕಾರವಾರದಲ್ಲಿರ್ತಕ್ಕಂಥ ನ್ಯಾವೆಲ್ ಶಿಪ್ ರಿಪೇರಿದಲ್ಲಿ ಇದು ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿ ಇದು ಏನಪ್ಪಾ ಅಂದ್ರೆ ಕರ್ನಾಟಕಕ್ಕೆ ಇರ್ತಕ್ಕಂಥ ಉತ್ತರ ಕನ್ನಡ ಕರ್ನಾಟಕಕ್ಕೆ ಮತ್ತು ಇಲ್ಲಿ ಗೋವಾ ಏನು ಗೌರ್ಮೆಂಟ್ ಇರ್ತಕ್ಕಂಥ ಗೋವಾದಲ್ಲಿ ಕೂಡ ಈ ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಂದ್ರೆ 2 ಲೊಕೇಶನ್ ಇರ್ತಕ್ಕಂಥದ್ದು. ಅದೇ ರೀತಿ ಈ ಹುದ್ದೆಗಳ ಬಗ್ಗೆ ನಾವು ಇಲ್ಲಿ ಕುಲಂಕುಷವಾಗಿ ನೋಡೋದಾದ್ರೆ ತಾವುಗಳು ಇಲ್ಲಿ ಗಮನಿಸಬಹುದು, ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ 2025 ನೋಟಿಫಿಕೇಶನ್ ಅಂದ್ರೆ ವೇಕೆನ್ಸಿ ಬಗ್ಗೆ ಮಾಹಿತಿ ನೋಡೋದಾದ್ರೆ ತಾವುಗಳು ನೋಡ್ತಾ ಇದ್ರಿ. ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ ಎಷ್ಟು ಹುದ್ದೆಗಳು ಕರೆದಿದ್ದಾರೆ? ಇಲ್ಲಿ 210 ಹುದ್ದೆಗಳ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಜಾಬ್ ಲೊಕೇಶನ್ ಎಲ್ಲಪ್ಪ ಅಂದ್ರೆ ಕರ್ನಾಟಕ ಮತ್ತು ಗೋವಾದಲ್ಲಿ ಇರ್ತಕ್ಕಂಥ ಒಂದು ಜಾಬ್ ಲೊಕೇಶನ್ ಆಗಿದೆ. ಹಾಗಾದ್ರೆ ಯಾವ ಒಂದು ಹುದ್ದೆಗಳು ಕರೆದಿದ್ದಾರಪ್ಪ ಅಂದ್ರೆ ಅಪ್ರೆಂಟಿಸ್ 1 ವರ್ಷಗಳ ಕಾಲ ಅಪ್ರೆಂಟಿಸ್ ಹುದ್ದೆಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅವರಿಗೆ ಇರ್ತಕ್ಕಂಥ ಒಂದು ಸ್ಟೈಪಂಡ್ ಎಷ್ಟಪ್ಪ ಅಂದ್ರೆ 3,400ರಿಂದ 9,600 ರೂಪಾಯಿವರೆಗೂ ಪ್ರತಿ ತಿಂಗಳು ಸಿಗ್ತಕ್ಕಂಥ ಇದು ಸ್ಟೈಪಂಡ್ ಆಗಿದೆ. ಹಾಗಾದ್ರೆ ಯಾವೆಲ್ಲ ಕ್ವಾಲಿಫಿಕೇಶನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ನಾವು ನೋಡೋದು ತಾವುಗಳಲ್ಲಿ ಗಮನಿಸ್ತಾ ಇದ್ದೀರಿ. ತಾವುಗಳಲ್ಲಿ ನೋಡಬಹುದು. ಓಕೆ, ಇಲ್ಲಿ ಬಹು ಮುಖ್ಯವಾಗಿ ಏನಪ್ಪಾ ಅಂದ್ರೆ ನೀವು ಇಲ್ಲಿ 10ನೇ ತರಗತಿ ಮತ್ತು ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, 10ನೇ ತರಗತಿ ಪ್ಲಸ್ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಹಾಗಾದ್ರೆ ITIದಲ್ಲಿ ಯಾವ ಟ್ರೇಡ್ಗಳನ್ನ ಹೊಂದಿರತಕ್ಕಂಥ ಅಭ್ಯರ್ಥಿಗಳ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತಂದ್ರೆ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಇರ್ತಕ್ಕಂಥದ್ದು, ಎಲೆಕ್ಟ್ರಿಷಿಯನ್ ಇರ್ತಕ್ಕಂಥವ್ರು ಮತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಇರ್ತಕ್ಕಂಥದ್ದು, ITI ಫಿಟರ್ ಇರ್ತಕ್ಕಂಥವ್ರು, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಇರ್ತಕ್ಕಂಥದ್ದು, ಮೇಂಟೆನೆನ್ಸ್ ಹುದ್ದೆಗೆ ಸಂಬಂಧಪಟ್ಟ ಅಂದ್ರೆ ಮೇಂಟೆನೆನ್ಸ್ ಟ್ರೇಡ್ ಮಾಡಿರ್ತಕ್ಕಂಥವ್ರು. ಓಕೆ, ಅದೇ ರೀತಿ ಇನ್ಸ್ಟ್ರೂಮೆಂಟ್ಸ್ ಮೆಕ್ಯಾನಿಕಲ್ ಇರ್ತಕ್ಕಂಥದ್ದು, ಮಷಿನಿಸ್ಟ್ ಹುದ್ದೆಗೆ ಎಲ್ಲಿದ್ದಾವೆ ಮತ್ತು ಮರೀನಾ ಇಂಜಿನಿಯರ್ ಫಿಟರ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ಡೀಸೆಲ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ಅಂಡ್ ಇಂಡಸ್ಟ್ರಿಯಲ್ ಟ್ರೈನ್ ಇರ್ತಕ್ಕಂಥದ್ದು, ಮೆಕ್ಯಾನಿಕಲ್ ಮತ್ತು ಮಷಿನ್ ಟೂಲ್ ಮೇಂಟೆನೆನ್ಸ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ಅಂಡ್ ಇಲ್ಲೊಂದು ಮೆಕ್ಟ್ರಾನಿಕ್ಸ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ಅಂಡ್ ಮೋಟರ್ ವೆಹಿಕಲ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ಅಂಡ್ ರೆಫ್ರಿಜರೇಟರ್ ಅಂಡ್ AC ಇರ್ತಕ್ಕಂಥ ಹುದ್ದೆಗಳು, ಆಪರೇಟರ್ ಅಡ್ವಾನ್ಸ್ ಅಂಡ್ ಮಷಿನ್ ಟೂಲ್ ಇರ್ತಕ್ಕಂಥದ್ದು, ಪೇಂಟರು ಮತ್ತು ಪೈಪ್ ಫಿಟ್ಟರು, ಅದೇ ರೀತಿ ಶೀಟ್ ಮೆಟಲ್ ವರ್ಕರು. ಓಕೆ, ಶೀಟ್ ಮೆಟಲ್ ಆದ ತಕ್ಷಣ ಮತ್ತೆ ಯಾವೆಲ್ಲ ಇದಾವೆ ಅಂದ್ರೆ ಶಿಪ್ ರೈಟರ್ ಇರ್ತಕ್ಕಂಥ ಸ್ಟೀಲ್ಗೆ ಮತ್ತು ಸ್ಟಿಪ್ ರೈಟ್ ಹುಡ್ಗೆ ಇರ್ತಕ್ಕಂಥದ್ದು, ಟೈಲರ್ ಜನರಲ್ ಹುದ್ದೆಗಳು ಇರ್ತಕ್ಕಂಥದ್ದು, ವೆಲ್ಡರು, ಟಿಗ್ ವೆಲ್ಡಿಂಗ್ ಮತ್ತು ಮಿಗ್ ವೆಲ್ಡಿಂಗ್ ಇರ್ತಕ್ಕಂಥ ಅಂದ್ರೆ ವೆಲ್ಡರ್ ಹುದ್ದೆಗಳು ಇದ್ದಾವೆ, ಕ್ರೇನ್ ಆಪರೇಟರ್ ಇರ್ತಕ್ಕಂಥದ್ದು ಓವರ್ ಹೆಡ್ಗೆ ಮತ್ತು ಪ್ರೋಜರ್ ಅಂಡ್ ಹೀಟ್ ಟ್ರೀಟ್ಮೆಂಟ್ ಇರ್ತಕ್ಕಂಥವ್ರು, ರಿಂಗರ್ಗೆ, ಶಿಪ್ ರೈಟರ್ ವುಡ್ಗೆ ಆಲ್ರೆಡಿ ನಾನು ಹೇಳಿದ್ದೇನೆ ನಿಮಗೆ. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಮೆಕ್ಯಾನಿಕ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ಇನ್ಸ್ಟ್ರೂಮೆಂಟ್ ಅಂಡ್ ಏರ್ ಕ್ಯಾಪ್ ಇರ್ತಕ್ಕಂಥದ್ದು, ಮೆಕ್ಯಾನಿಕ್ ರೆಡಾರ್ ಅಂಡ್ ರೇಡಿಯೋ ಏರ್ ಕ್ಯಾಪ್ ಇರ್ತಕ್ಕಂಥದ್ದು. ಅಂದ್ರೆ ಇವೆಲ್ಲವೂ ಏನಿದಾವೆ ಅಂದ್ರೆ ITIದಲ್ಲಿ ನೀವು ಈ ತರದ ಒಂದು ಕ್ವಾಲಿಫಿಕೇಶನ್ ಅನ್ನ ಅಂದ್ರೆ ITI ಒಂದು ಈ ಟ್ರೇಡ್ ಅಲ್ಲಿ ಮಾಡಿರ್ತಕ್ಕಂಥ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ತಾವುಗಳು ಗಮನಿಸ್ತಾ ಇದ್ದೀರಿ. ಇಲ್ಲಿ ಇನ್ನೊಂದೇನು ಬಹು ಮುಖ್ಯವಾಗಪ್ಪ ಅಂದ್ರೆ ಕ್ರೇನ್ ಆಪರೇಟರ್ ಮತ್ತೇನು ಫೋರ್ಜರ್ ಹೆಡ್ ಇರ್ತಕ್ಕಂಥದ್ದು. ಇವ್ರು ಇಲ್ಲಿ 10ನೇ ತರಗತಿ. ನೋಡಿ, ನಾನು ಹೇಳ್ತಕ್ಕಂಥದ್ದು ಮೊದಲೇದೇನು ಹೇಳಿದೆ ನಿಮಗೆ, ITI ಬೇಸ್ ಅಂದ್ರೆ ITI ಕ್ವಾಲಿಫೈಡ್ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇವೆರಡು ಹುದ್ದೆಗಳಿಗೆ ಮಾತ್ರ ಇಲ್ಲಿ 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ರಿಂಗರ್ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೇವಲ ಅವರು 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅದಕ್ಕೆ ಇರ್ತಕ್ಕಂಥದ್ದು ಏನಿದ್ದಾರೆ ಇವೆಲ್ಲರೂ ಕೂಡ 10ನೇ ತರಗತಿ ಪ್ಲಸ್ ITI ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ.
ಹಾಗಾದ್ರೆ ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಎಷ್ಟು ಹುದ್ದೆಗಳ ಕರೆದಿದ್ದಾರೆ, ಆ ಹುದ್ದೆಗಳ ಅನುಗುಣವಾಗಿ ವಯೋಮಿತಿ ಬಗ್ಗೆ ನಾವಿಲ್ಲಿ ಮಾಹಿತಿ ನೋಡಿದ್ರೆ ತಾವು ಇಲ್ಲಿ ಗಮನಿಸಬಹುದು. ಯಾವೆಲ್ಲ ಒಂದು ಹುದ್ದೆಗಳು ಕರೆದಿದ್ದಾರೆ ನಿಮಗೆ ಇಲ್ಲಿ ಪೋಸ್ಟ್ ಬಗ್ಗೆ ನಾನು ಆಡಿ ಮಾಹಿತಿ ಕೊಟ್ಟಿದ್ದೆ, ಇಲ್ಲಿ ತಾವು ಗಮನಿಸ್ತಾ ಇದ್ದೀರಿ. ಓಕೆ, ಇಲ್ಲಿ ಕಂಪ್ಯೂಟರ್ ಆಪರೇಟರ್ ಅಂಡ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಇರ್ತಕ್ಕಂಥ 4 ಹುದ್ದೆಗಳು ಇರ್ತಕ್ಕಂಥದ್ದು, ಎಲೆಕ್ಟ್ರಿಷಿಯನ್ಗೆ 17 ಹುದ್ದೆಗಳು ಮತ್ತು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ಗೆ 16 ಹುದ್ದೆಗಳು, ಫಿಟ್ಟರ್ ಇರ್ತಕ್ಕಂಥವ್ರಿಗೆ 24 ಹುದ್ದೆಗಳು. ಈ ತರದಲ್ಲಿ ಇಷ್ಟೊಂದು ಏನು ಹುದ್ದೆಗಳಿದಾವೆ ಎಲ್ಲ ತಾವುಗಳು ಗಮನಿಸ್ತಾ ಇದ್ರಿ. ಯಾವೆಲ್ಲ ಹುದ್ದೆಗಳು, ಆ ಹುದ್ದೆಗೆ ಅನುಗುಣವಾಗಿ ಇಷ್ಟು ಒಂದು ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಹಾಗಾದ್ರೆ ಮಿನಿಮಮ್ ಇರ್ತಕ್ಕಂಥ ಒಂದು ಏಜ್ ಲಿಮಿಟ್ ಎಷ್ಟಪ್ಪ ಅಂದ್ರೆ ಮಿನಿಮಮ್ ಅವರು 18 ವರ್ಷ ಇರಬೇಕಾಗುತ್ತೆ. 18 ವರ್ಷ ಮಿನಿಮಮ್ ಅನ್ನ ತುಂಬಿರ್ಬೇಕಾಗತ್ತೆ ಅಪ್ಲಿಕೇಶನ್ ಹಾಕೋ ಬಯಸುವ ಅಭ್ಯರ್ಥಿಗಳಿಗೆ. ಅದೇ ರೀತಿ ಇಲ್ಲಿ ಏನು 10th ಅಂದ್ರೆ 10th ಅಂತ ಪಾಸ್ ಆಗಿರ್ತಕ್ಕಂಥವ್ರು ಮತ್ತು ಇಲ್ಲಿ 10ನೇ ತರಗತಿ ಅಥವಾ 8ನೇ ಕ್ಲಾಸ್ ಅಂದ್ರೆ 8ನೇ ಕ್ಲಾಸ್ ಪಾಸ್ ಆಗಿರ್ತಕ್ಕಂಥ ಮಿನಿಮಮ್ ಅವರು 14 ವರ್ಷ ತುಂಬಿರ್ಬೇಕು ನೋಡಿ. 10ನೇ ತರಗತಿ ಪ್ಲಸ್ ಇಲ್ಲಪ್ಪ ಅಂದ್ರೆ 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಮಿನಿಮಮ್ ಅವರಿಗೆ 14 ವರ್ಷ ಮೀರಿರ್ತಕ್ಕಂಥ ಅಭ್ಯರ್ಥಿಗಳು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅದೇ ರೀತಿ ನಾವಿಲ್ಲಿ ಒಂದು ಏಜ್ ಲಿಮಿಟ್ ಬಗ್ಗೆ ನಾವಿಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇನೆ. ಹಾಗಾದ್ರೆ SC ST ಇರ್ತಕ್ಕಂಥ ಅಭ್ಯರ್ಥಿಗಳು OBC ಅಭ್ಯರ್ಥಿಗಳಿಗೆ ಆಸ್ ಪರ್ ನ್ಯಾವೆಲ್ಶಿಪ್ ರಿಪೇರಿ ಯಾಡ ಒಂದು ರೂಲ್ಸ್ ಅಂಡ್ ಗೈಡ್ಸ್ ಪ್ರಕಾರ ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ರೂಲ್ಸ್ ಅಂಡ್ ಗೈಡ್ಸ್ ಪ್ರಕಾರ ಅವರಿಗೆ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಅದೇ ರೀತಿ ಈ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಹೇಗೆ ಮಾಡ್ತಾರಪ್ಪ ಅಂದ್ರೆ ಮೊದಲನೇದಾಗಿ ಒಂದು ರಿಟರ್ನ್ ಎಕ್ಸಾಮಿನೇಷನ್ ನೀಡಲಾಗುವುದು. ಆ ರಿಟರ್ನ್ ಎಕ್ಸಾಮಿನೇಷನ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಲಾಗುವುದು. ತಾವು ಇಲ್ಲಿ ಗಮನಿಸ್ತಾ ಇದ್ರಿ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಕ್ವಾಲಿಫೈ ಆಗಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಇಂಟ್ರೂ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಹುದ್ದೆಗೆ ನೇಮಕಾತಿ ಮಾಡಲಾಗುವುದು. ಹಾಗಾದರೆ ಇನ್ನೊಂದೇನಪ್ಪ ಅಂತಂದ್ರೆ ಇಲ್ಲಿ ಆಯ್ಕೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ವೇತನ ಅಂದ್ರೆ ಅವರಿಗೆ ಪ್ರತಿ ತಿಂಗಳು ಸಿಗ್ತಕ್ಕಂಥ ಒಂದು ಸ್ಟೈಪಂಡ್ ಯಾಕಪ್ಪ ಅಂದ್ರೆ ಇದು 1 ವರ್ಷಗಳ ಕಾಲ ಅಪ್ರೆಂಟಿಸ್ ಹುದ್ದೆಗಳಿರೋದ್ರಿಂದ ಈ ಎಲ್ಲವೂ ಕೂಡ ಸ್ಟೈಪಂಡ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ತಾವು ಇಲ್ಲಿ ಗಮನಿಸ್ತಾ ಇದ್ರಿ ಇಷ್ಟೊಂದು ಹುದ್ದೆಗಳು ಅಂದ್ರೆ ITA ಹೋಲ್ಡರ್ಗೆ ಸಂಬಂಧಪಟ್ಟ ಹುದ್ದೆಗೆ ಸಂಬಂಧಪಟ್ಟ ಅಂದ್ರೆ ITA ಟ್ರೇಡ್ ಅನ್ನ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 9,600 ರೂಪಾಯಿ ಅವರಿಗೆ ಸ್ಟೈಪಂಡ್ ಇದ್ರೆ, ಅದೇ ರೀತಿ ತಾವುಗಳು ಗಮನಿಸಬಹುದು ಕ್ರೇನ್ ಆಪರೇಟರ್ ಇರ್ತಕ್ಕಂಥ ಇದು 10ನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 4,100 ರೂಪಾಯಿ ಅವರಿಗೆ ವೇತನವಿರುತ್ತೆ. ಅಂದ್ರೆ ಅವರಿಗೆ ಸ್ಟೈಪಂಡ್ ಇರ್ತಕ್ಕಂಥದ್ದು. 8ನೇ ತರಗತಿ ಪಾಸ್ ಆಗಿರ್ತಕ್ಕಂಥವರಿಗೆ ಇಲ್ಲಿ 3,400ರಿಂದ 7,480 ರೂಪಾಯಿ ಇದು ಪ್ರತಿ ತಿಂಗಳು ಸಿಗ್ತಕ್ಕಂಥ ಸ್ಟೈಪಂಡ್ ಆಗಿರಲಿದೆ. ಹಾಗಾದ್ರೆ ಈ ಅಪ್ಲಿಕೇಶನ್ ಅನ್ನ ಹೇಗೆ ಸಲ್ಲಿಸಬೇಕು ಅಂತಂದ್ರೆ ತಾವುಗಳಲ್ಲಿ ಗಮನಿಸಬಹುದು. ಈ ಎಲ್ಲವೂ ಕೂಡ ಆಫ್ಲೈನ್ ಮುಖಾಂತರ ಅರ್ಜಿಗಳನ್ನ ಸಲ್ಲಿಸಬೇಕಾಗಿದೆ. ತಾವುಗಳು ಗಮನಿಸ್ತಾ ಇದ್ದೀರಿ. ಈ ಏನು ಅಪ್ಲಿಕೇಶನ್ ಇದೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇಲ್ಲ, ಇದು ಆಫ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ವೆಬ್ಸೈಟ್ ಕೂಡ ಹೇಳ್ತೀನಿ, ಅದರ ಮುಖಾಂತರ ಹೋಗಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬಹುದಾಗಿದೆ. ಇದು ನ್ಯಾವೆಲ್ ಶಿಪ್ ರಿಪೇರ್ ಇರ್ತಕ್ಕಂಥದ್ದು ಸದ್ಯಕ್ಕೆ ಇರ್ತಕ್ಕಂಥದ್ದು ಇದು ಆಫ್ಲೈನ್ ಮುಖಾಂತರ ಈ ಹುದ್ದೆಗೆ ಅರ್ಜಿಗಳು ಸಲ್ಲಿಸಬಹುದಾಗಿದೆ. ಆಫ್ಲೈನ್ ಮುಖಾಂತರ ಅರ್ಜಿಗಳು ಸಲ್ಲಿಸಬೇಕಾದ್ರೆ ತಾವುಗಳು ಇಲ್ಲಿ ಗಮನಿಸ್ತಾ ಇದ್ರಿ ಆಫೀಸ್ ಇನ್ಚಾರ್ಜ್ ಡಕ್ಯಾರ್ಡ್ ಅಪ್ರೆಂಟಿಸ್ ಸ್ಕೂಲ್ ನ್ಯಾವೆಲ್ ಶಿಪ್ ರಿಪೇರಿ ಯಾರ್ಡ್ ನ್ಯಾವೆಲ್ ಬೇಸ್ ಕಾರವಾರ ಕರ್ನಾಟಕ 581308 ಈ ಒಂದು ಅಡ್ರೆಸ್ಗೆ ತಮ್ಮ ಅಪ್ಲಿಕೇಶನ್ ಕಳಿಸ್ಕೊಡ್ತಕ್ಕಂಥದ್ದು. ಅದರ ಬಗ್ಗೆ ಡೀಟೇಲ್ಸ್ ಆಗಿ ನಿಮ್ಗೆ ಇಲ್ಲಿ ಮುಂದೆ ಹೇಳ್ತೀನಿ. ಎಷ್ಟು ಒಳಗಡೆ ಅಪ್ಪ ಅಂದ್ರೆ ಬಿಫೋರ್ 23 ನವೆಂಬರ್ 2025 ಒಳಗಡೆ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಅದೇ ರೀತಿ ಈ ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಯಾವಾಗಪ್ಪ ಅಂದ್ರೆ 24/10/2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ನವೆಂಬರ್ 2025 ಇಷ್ಟು ಒಳಗಡೆ ತಮ್ಮ ಅರ್ಜಿಗೆ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ತಾವುಗಳು ಗಮನಿಸಿದ ಹಾಗೆ ಇಲ್ಲಿ ನೋಡ್ತಾ ಇದ್ರಿ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ವಿವರವನ್ನು ಕೊಟ್ಟಿದ್ದೇನೆ. ಓಕೆ, ಅದೇ ರೀತಿ ಇಲ್ಲಿ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬೇಕಾಗತ್ತೆ. ನೀವು ನ್ಯಾವೆಲ್ ಇಂಡಿಯನ್ ನ್ಯಾವಿ ಇರ್ತಕ್ಕಂಥದ್ದು ಈ ಒಂದು ವೆಬ್ಸೈಟ್ಗೆ ಹೋಗಿ ತಾವುಗಳು ಇಲ್ಲಿ ಗಮನಿಸಿದ ಹಾಗೆ ತಾವುಗಳು ನೋಡ್ಬೋದು. ಓಕೆ, ಈ ತರದ ಒಂದು ಪ್ಯಾಟರ್ನ್ ಏನು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ಏನಾಗುತ್ತೆ, ಇಲ್ಲಿ ನಿಮಗೆ ಇಲ್ಲಿ ಅಪ್ರೆಂಟಿಸ್ ಇರ್ತಕ್ಕಂಥ ಒಂದು ಆಪ್ಷನ್ಸ್ ಬರ್ತದೆ, ರಿಜಿಸ್ಟ್ರೇಷನ್ ಈ ತರದೆಲ್ಲ ನೀವು ಅಲ್ಲಿ ಕೂಡ ಹೋಗಿ ತಮ್ಮ ಅರ್ಜಿಗಳನ್ನ ಅಲ್ಲಿ ಸಲ್ಲಿಸಬಹುದಾಗಿದೆ. ಅದೇ ರೀತಿ ಇಲ್ಲಿ ಇನ್ನೊಂದೇನಪ್ಪ ಅಂದ್ರೆ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಫಾರ್ಮ್ಯಾಟ್ ಇರ್ತದೆ, ಅಪ್ಲಿಕೇಶನ್ ಫಾರ್ಮ್ಯಾಟ್ ತಾವುಗಳಲ್ಲಿ ಗಮನಿಸಬಹುದು. ಈ ಒಂದು ಫಾರ್ಮ್ಯಾಟ್ ಅಲ್ಲಿ ತಮ್ಮ ಅರ್ಜಿಗಳನ್ನ ಸಲ್ಲಿಸಬೇಕಾಗತ್ತೆ. ಅದೇ ರೀತಿ ನಾವು ಕೊಟ್ಟಿರುವ ಉದ್ಯೋಗ ಮಾಹಿತಿ ನೀವು ಇಷ್ಟಪಡುತ್ತೀರಿ ಎಂದು ಭಾವಿಸುತ್ತೇನೆ. ಈ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದ.